ಸಿದ್ದರಾಮಯ್ಯನವರ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು 1,000 ದಿನ. ಹಾವೇರಿಯಲ್ಲೊಂದು ದೊಡ್ಡ ಸಮಾವೇಶವನ್ನು ಮಾಡಲಾಯಿತು. 6ನೇ ಗ್ಯಾರಂಟಿಯನ್ನು ಜಾರಿಗೆ ತರಲಾಯಿತು. ಜಮೀನುಗಳ ದಾಖಲೆಗಳನ್ನು ಅವರವರಿಗೆ ಕೊಡುವಂಥ ಗ್ಯಾರಂಟಿ. ಎಸ್ ಪಾಟೀಲ್ ನಡಹಳ್ಳಿಯವರೇ, 2013ರಿಂದ 18 ಸುವರ್ಣಯುಗ ಅಂತೆ, ಈಗಿನದು ಮಹಾಸುವರ್ಣಯುಗ. ನೀವು ಸುಮ್ಮನೆ ವಿರೋಧ ಪಕ್ಷದವರು ಅಂತ ಏನೇನೋ ಮಾತಾಡ್ತಿದ್ದೀರಿ. ಸಿದ್ದರಾಮಯ್ಯನವರ ಸರ್ಕಾರ ಭ್ರಷ್ಟಾಚಾರದಲ್ಲಿ ಸುವರ್ಣ ಪದಕವನ್ನು ಪಡೆದಿರ್ತಕ್ಕಂಥ ಒಂದು ಹೆಸರು ಬಿಟ್ಬಿಡಿ ಸರ್. ಭ್ರಷ್ಟಾಚಾರದಲ್ಲಿ ಸುವರ್ಣ ಅಂತ ಒಂದು ಬಿಟ್ಬಿಡಿ, ಹೋಗಿ ಬೇರೆ ಏನಾದ್ರು ಮಾತಾಡಿ. ಭ್ರಷ್ಟಾಚಾರದಲ್ಲಿ 100% ಸಾಧನೆ, ಅಭಿವೃದ್ಧಿಯಲ್ಲಿ ಶೂನ್ಯ ಸಾಧನೆ. ಸಾಲ ಮಾಡುವುದರಲ್ಲಿ 100% ಸಾಧನೆ, ಅಭಿವೃದ್ಧಿಯಲ್ಲಿ ಶೂನ್ಯ ಸಾಧನೆ. ಸಿದ್ದರಾಮಯ್ಯವರನ್ನು ಯಾವುದರಿಂದ ನೆನಪಿಟ್ಕೊಳ್ತಾರೆ ಜನ ಮುಂದೆ ಅಂದರೆ, ಸಿದ್ದರಾಮಯ್ಯನವರನ್ನು ಸಾಲರಾಮಯ್ಯ ಅಂತ ಹೇಳಿ. ಕರ್ನಾಟಕದ GDP ನಮ್ಮ ಕಾಂಗ್ರೆಸ್ಸಿನ ವಕ್ತಾರ ಹೇಳೋದನ್ನ ಕೇಳಿದ್ರು, ನಮ್ಮ ತಲಾ ಆದಾಯ 2,04,000 ಇದೆ ಅಂಥೇಳಿ. ಅದರಲ್ಲಿ 1 ಲಕ್ಷ ತಲಾ ಪ್ರತಿಯೊಬ್ಬ ರಾಜ್ಯದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬ ವ್ಯಕ್ತಿಯ ತಲೆ ಮೇಲೆ 1 ಲಕ್ಷ ರೂಪಾಯಿ ಸಾಲವನ್ನು ಹೊರಿಸಿ ಹೋಗ್ತಕ್ಕಂಥದ್ದು ಯಾರು? 17,000 ಸಾಲ ಹೊರಿಸ್ತಕ್ಕಂಥದ್ದು ಸಿದ್ದರಾಮಯ್ಯ. ಸುಮಾರು ಇವತ್ತು ಸಾಲ ಇರತಕ್ಕಂಥದ್ದು 7,81,000 ಕೋಟಿ. ಅದರಲ್ಲಿ ಸಿದ್ದರಾಮಯ್ಯನವರ ಪಾಲು ಸುಮಾರು 5 ಲಕ್ಷ ಕೋಟಿ. 63% ಈ ರಾಜ್ಯದ ಸಾಲವನ್ನು ಯಾರು ಮಾಡ್ಯಾರ ಅಂದರೆ ಸಿದ್ದರಾಮಯ್ಯ ಮಾಡಿದ್ದಾರೆ. ಇದು ಅವರ ಬಹಳ ದೊಡ್ಡ ಸಾಧನೆ. ಸಾಲ ಮಾಡಿ ಏನು ಮಾಡಿದ್ದಾರೆ? ಈ ಸರ್ಕಾರದ ಖಜಾನೆಗೆ 1000 ಕಿಂಡಿಗಳು, ಕಾಂಗ್ರೆಸ್ಸಿನ 1000 ಕೈಗಳು ಬಾಚಿಕೊಂಡಿರ್ತಕ್ಕಂಥದ್ದು. ಮತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ಅಭಿವೃದ್ಧಿಗೆ ಒಂದು ಉದಾಹರಣೆ ತಗೊಳ್ಬೇಕು ಅಂದರೆ, ರಸ್ತೆಗಳಲ್ಲಿ 1000 ಗುಂಡಿಗಳು. ಬೆಂಗಳೂರಿನ ರಸ್ತೆಗಳನ್ನು ನೋಡಿದರೆ ಒಂದು ರಸ್ತೆಯಲ್ಲಿ 1000 ಗುಂಡಿಗಳನ್ನು ನೋಡಲಿಕ್ಕೆ ಸಾಕ್ತದೆ. ಇದು ಕಾಂಗ್ರೆಸ್ಸಿನ ಸಾಧನೆ. ಮುಖ್ಯಮಂತ್ರಿಯಿಂದ ಪ್ರಾರಂಭವಾಗಿ 60 ಕೋಟಿ ರೂಪಾಯಿಗಳ 14 ಸೈಟ್ಗಳನ್ನು ಸರೆಂಡರ್ ಮಾಡಿ ರಾಜ್ಯದ ಜನರಿಗೆ ನಾನು ಒಬ್ಬ ಭ್ರಷ್ಟ ಅನ್ನೋದನ್ನು ಸಾಬೀತು ಮಾಡಿರ್ತಕ್ಕಂಥದ್ದು ಈ ರಾಜ್ಯದ ಮುಖ್ಯಮಂತ್ರಿ. ಎರಡನೇದಾಗಿ ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿ ರೂಪಾಯಿ ಲೂಟಿ ಹೊಡೆದದ್ದು ನಿಜ ಅಂಥೇಳಿ ವಿಧಾನಸೌಧದಲ್ಲಿ ಒಪ್ಪಿಕೊಂಡಂಥ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅಬಕಾರಿ ಹಗರಣದಲ್ಲಿ 7,000 ಕೋಟಿ ರೂಪಾಯಿನ ಲೂಟಿ ಹೊಡೆದಿರ್ತಕ್ಕಂಥದ್ದು ಈ ಸರ್ಕಾರ. ಆಮೇಲೆ ಗೃಹಲಕ್ಷ್ಮಿಯಲ್ಲಿ ಹೆಣ್ಣು ಮಕ್ಕಳಿಗೆ ಕೊಡದೇನೆ 5,000 ಕೋಟಿ ರೂಪಾಯಿಗಳನ್ನು ತನಗೆ ಬೇಕಾದಂಥ ಮಂತ್ರಿಗಳ ಖಾತೆಗಳಿಗೆ ವರ್ಗಾವಣೆ ಮಾಡಿ ಲೂಟಿ ಹೊಡೆದಿರ್ತಕ್ಕಂಥದ್ದು. ಅದಕ್ಕೆ AICCಗೆ ATM ಆಗಿ ಕೆಲಸ ಮಾಡ್ತಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರ ಸರ್ಕಾರ. SC ST ದಲಿತರ 30,000 ಕೋಟಿ ಹಣವನ್ನು ಲೂಟಿ ಹೊಡೆದಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರ ಸರ್ಕಾರ. ಅದೇ ರೀತಿಯಾಗಿ ವಿದ್ಯುತ್ ಇಲಾಖೆಯಲ್ಲಿ ಸ್ಮಾರ್ಟ್ ಮೀಟರ್ಗಳನ್ನು ಕೂಡಿಸ್ತೀನಿ ಅಂತೇಳಿ 15,000 ಕೋಟಿ ರೂಪಾಯಿ ಹಗರಣ ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯನ ಸರ್ಕಾರ. ಈ ರಾಜ್ಯದ ಗುತ್ತಿಗೆದಾರರೇ ಹೇಳಿದಂತೆ ಈ ರಾಜ್ಯದ ಕಾಮಗಾರಿಗಳಲ್ಲಿ 60% ಕಮಿಷನ್ ಹೊಡಿತಿರ್ತಕ್ಕಂಥದ್ದು ಸಿದ್ದರಾಮಯ್ಯನ ಸರ್ಕಾರ. ಅಬಕಾರಿ ಇಲಾಖೆಯಲ್ಲಿ 100% ಸಾಧನೆಯನ್ನು ಮಾಡಿ ಕುಡುಕರ ರಾಜ್ಯವನ್ನಾಗಿ ನಿರ್ಮಾಣ ಮಾಡೋಕ್ಕೆ ಹೊರಟಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರ ಸರ್ಕಾರ. ಅಭಿವೃದ್ಧಿಯಲ್ಲಿ ಈ ಸರ್ಕಾರ ಶೂನ್ಯ. ಒಂದೇ ಒಂದು ಅಭಿವೃದ್ಧಿಗೆ ಯೋಜನೆಗಳಿಗೆ ಗುದ್ಲಿ ಪೂಜೆಯನ್ನು ಮಾಡಲಿಲ್ಲ. ಕೃಷ್ಣೆಯನ್ನು ಮರೆತೇ ಹೋಗ್ಬಿಟ್ರು. ತುಂಗಭದ್ರೆ ಗೇಟನ್ನು ಕೂಡ ನಿರ್ಮಾಣ ಮಾಡ್ತಕ್ಕಂಥ ಯೋಗ್ಯತೆ ಇವರಿಗಿಲ್ಲ. ಪಾದಯಾತ್ರೆ ಮಾಡಿ ಮೇಕೆದಾಟುಗೆ ನೀರು ಕೊಡ್ತೀನಿ ಅಂತ ಹೇಳಿದವರು ಮೇಕೆದಾಟನ್ನು ಮರೆತೇ ಬಿಟ್ಟರು. ಕರ್ನಾಟಕ ರಾಜ್ಯದ ರೈತರು 1,861 ಜನ ರೈತರು ಇವತ್ತು ಈ ರಾಜ್ಯದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇವರ ಒಂದು ಕಾಲದಲ್ಲಿರ್ತಕ್ಕಂಥದ್ದು ಅತಿ ಹೆಚ್ಚು ಅತ್ಯಾಚಾರ ಪ್ರಕರಣಗಳು ನಡೆದಿರ್ತಕ್ಕಂಥದ್ದು ಈ ಸರ್ಕಾರದ ದರೋಡೆಗಳು ನಡೆದಿರ್ತಕ್ಕಂಥದ್ದು ಈ ಸರ್ಕಾರದ ಅವಧಿಯಲ್ಲಿ. ಬೆಂಗಳೂರಿನಂಥ ನಗರದಲ್ಲಿ ಹಾಡು ಹಗಲು 100 ಕೋಟಿ ರೂಪಾಯಿಗಳನ್ನ ಧೈರ್ಯವಾಗಿ ಲೂಟಿ ಮಾಡ್ತಕ್ಕಂಥ ಒಂದು ಕಾನೂನು ಸುವ್ಯವಸ್ಥೆಯನ್ನು ಸಂಪೂರ್ಣ ಹಾಳಾಗಿರ್ತಕ್ಕಂಥದ್ದು ಈ ಸರ್ಕಾರದ ಅವಧಿಯಲ್ಲಿ. ಮಹಿಳೆಯರಿಗೆ ಹೆಂಡತಿ ಕೈಗೆ 2,000 ರೂಪಾಯಿ ಕೊಟ್ಟು ಗಂಡನಿಂದ 4,000 ರೂಪಾಯಿ ಕಿತ್ಕೊಂಡಿರ್ತಕ್ಕಂಥ ಈ ಪಾಪಿ ಸರ್ಕಾರ ಇದು. ಇದರಲ್ಲಿ ವಿಶೇಷವಾಗಿ ಹೇಳಬೇಕು ಅಂತಂದರೆ, ಜನನದಿಂದ ಹಿಡಿದು ಮರಣದವರೆಗೆ, ಜನನದಿಂದ ಹುಟ್ಟಿದ ಮಗುವಿಗೆ ಸರ್ಟಿಫಿಕೇಟ್ ಕೊಡೋದ್ರಿಂದ ಹಿಡ್ಕೊಂಡು ಸತ್ತಾಗ ಅವನಿಗೆ ಮರಣ ಸರ್ಟಿಫಿಕೇಟ್ ಕೊಡೋವರೆಗೂ ಎಲ್ಲ ಹಂತಗಳಲ್ಲಿ ಕೂಡ ಜನಸಾಮಾನ್ಯರ ಜೇಬಿನಿಂದ ಹಣವನ್ನು ಕಿತ್ಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯನವರ ಸರ್ಕಾರ. ರಾಜ್ಯದ ಜಾತಿಗಳ ಮಧ್ಯೆ ಇರತಕ್ಕಂಥ ವ್ಯತ್ಯಾಸಗಳನ್ನೇ ಬಂಡವಾಳ ಮಾಡಿಕೊಂಡು ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಖಜಾನೆಯ ಹಣವನ್ನು ರಾಜಕಾರಣಕ್ಕೋಸ್ಕರವಾಗಿ ಗಾಳಿಗೆ ತೂರಿ ಇಡೀ ರಾಜ್ಯವನ್ನು ಸಾಲಗಾರರ ರಾಜ್ಯವನ್ನಾಗಿ ಮಾಡಿಟ್ಟು ಹೋಗ್ತಾ ಇರತಕ್ಕಂಥದ್ದು. 2028ರವರೆಗೆ ಈ ಸರ್ಕಾರ ಮುಂದುವರೆದರೆ ಈ ರಾಜ್ಯದ ಸಾಲ
10 ಲಕ್ಷ ಕೋಟಿ ಆಗ್ತದೆ. ಸರ್ಕಾರ ಹೇಗೆ ನಡೀತಾ ಇದೆ, ಅಭಿವೃದ್ಧಿ ಆಗ್ತಾ ಇದೆಯಾ, ಭ್ರಷ್ಟಾಚಾರ ಒಬ್ಬ ಕನ್ನಡಿಗನ ಮೇಲೆ ಸಾಲ ಹೊರಿಸಿದ ಕೀರ್ತಿ ಸಿದ್ದರಾಮಯ್ಯನವರಿಗೆ. ನಡೆಯವರು ಸರ್ಕಾರ ಹೇಗೆ ನಡೀತಿದೆ, ಅಭಿವೃದ್ಧಿ ಆಗ್ತಾ ಇದೆಯಾ ಇಲ್ವಾ, ಹಿಂದಿನಗಿಂತ ಜಾಸ್ತಿ ಆಗ್ತಿದೆಯಾ, ಕಡಿಮೆ ಆಗ್ತಿದೆಯಾ, ದಟ್ ಇಸ್ ಆಲ್ ಡಿಬೇಟಬಲ್. ಬಟ್ ಒಂದು ಪೊಲಿಟಿಕಲ್ ಸ್ಟೆಬಿಲಿಟಿ ಅಂತ ಕೊಡೋದಕ್ಕೆ ಸಾಧ್ಯ ಆಗಿರೋದು ಕಾಂಗ್ರೆಸ್ನವ್ರಿಗೆ ಮಾತ್ರ. ಡು ಯು ಅಗ್ರಿ? ಡೇ ಒನ್ನಿಂದ ನಮಗೆ ನೆನಪಿರೋ ಹಾಗೆ ಎಸ್ ಎಂ ಕೃಷ್ಣ ಸರ್ಕಾರವನ್ನು ನೋಡಿದ್ವಿ. ಅಂದರೆ ತಿಳುವಳಿಕೆ ಬಂದಾಗ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಸರ್ಕಾರವನ್ನು ನೋಡಿದ್ವಿ, ಸ್ಟೇಬಲ್ ಗೌರ್ಮೆಂಟ್. ಅದಾದ ನಂತರ ಸಿದ್ದರಾಮಯ್ಯನವ್ರ ಸರ್ಕಾರ, ಸ್ಟೇಬಲ್ ಗೌರ್ಮೆಂಟ್. ಈಗ ಸರ್ಕಾರ ಬೀಳೋ ಆ ಥರದ ಪ್ರಶ್ನೆಗಳಂತೂ ಇಲ್ಲ. ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರ, ನಾಯಕತ್ವ ಬದಲಾವಣೆ ಆಗ್ತಾರ, ಪ್ರಶ್ನೆ ಇದೆ ಬಿಡಿ. ನಾನು ಅದೇ ಹೇಳಿದೆ, ಸ್ಟೇಬಲ್ ಗೌರ್ಮೆಂಟ್ ಅಂತ ಕೊಡೋದಕ್ಕಾಗೋದು ಇವ್ರ ಕೈಯಲ್ಲೇ ಅಂತ. ಅಲ್ಪಸಂಖ್ಯಾತರ ತುಷ್ಟೀಕರಣ, ಹಿಂದೂ ಸಮಾಜದಲ್ಲಿರ್ತಕ್ಕಂಥ ಜಾತಿಯಲ್ಲಿರ್ತಕ್ಕಂಥ ಸಣ್ಣ ವ್ಯತ್ಯಾಸಗಳನ್ನು ಬಂಡವಾಳ ಮಾಡಿಕೊಂಡು ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಕರ್ನಾಟಕದ ಸರ್ವತೋಮುಖ ಅಭಿವೃದ್ಧಿಗೆ, ಸರ್ವರ ಅಭಿವೃದ್ಧಿಗೆ ಸಮಬಾಳು ಸಮಪಾಲು ಅನ್ನುವಂಥ ರಾಜ್ಯವನ್ನು ಕಟ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವತ್ತೂ ಮಾಡಲಿಲ್ಲ. ಸಿದ್ದರಾಮಯ್ಯನವರಂತರೂ ಯಾವತ್ತೂ ಮಾಡಲಿಲ್ಲ. ಸಿದ್ದರಾಮಯ್ಯನವರ ಸಾಧನೆ. ನಾನು ನಿಮ್ಗೆ ಸಾಕಷ್ಟು ಅವಕಾಶ ಕೊಡ್ತೀನಿ ದೇವರಾಜ್. ಈಗ ಕರ್ನಾಟಕದ ಪಾಲಿಗೆ ಏನು ಕರ್ನಾಟಕದ ಪಾಲಿಗಲ್ಲ ಸರ್, ಕಾಂಗ್ರೆಸ್ ಪಾಲಿಗೆ 1000 ದಿವಸಗಳು ಸಂಭ್ರಮದ ದಿವಸ ಅಂತ ಅವರು ಆಚರಣೆ ಮಾಡ್ತಿದ್ದಾರೆ. ಆದರೆ ಜನತೆಯ ಪಾಲಿಗೆ ಈ 1000 ದಿವಸಗಳು 1000 ಸೂತಕದ ದಿವಸಗಳು. ಇವತ್ತು ಹೇಳ್ತೀನಿ ಸರ್, ನಿಮಗೆ ಕೊಡ್ತೀನಿ ಸರ್, ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಬಿಡ್ತೀನಿ. ಈಗಾಗಲೇ ಶ್ರೀಯುತ ನಡಹಳ್ಳಿಯವರು ಸಹ ಅದನ್ನೇ ಹೇಳಿದರು ಸರ್. ರೈತರು ಇವತ್ತಿನ ದಿವಸ ಒಂದು ದಿವಸಕ್ಕೆ 2.5 ರೈತರು ಜನ ಇವತ್ತು ಸೂಸೈಡ್ ಮಾಡ್ಕೊತಿದ್ದಾರೆ ಒಂದು ದಿವಸಕ್ಕೆ. ಅಂದರೆ 2416 ರೈತರು ಇವತ್ತಿನ ದಿವಸ ಈ ಒಂದು ಪೀರಿಯಡಲ್ಲಿ ಸೂಸೈಡ್ ಮಾಡ್ಕೊಂಡಿರ್ತಕ್ಕಂಥದ್ದು. ಶಿಶುಗಳ ಮರಣ ಆಗಿರ್ತಕ್ಕಂಥದ್ದು 8931. ಅಂದರೆ ಒಂದು ದಿವಸಕ್ಕೆ 9 ಜನ ಶಿಶುಗಳು ಸಹ ಮರಣ ಆಗಿರ್ತಕ್ಕಂಥದ್ದು ಇಲ್ಲಿ. ಮತ್ತು ಗರ್ಭಿಣಿಯರ ಸಾವು ಬಂದು 4000 ಒಂದು ದಿವಸಕ್ಕೆ 4 ಸಾವುಗಳನ್ನು ಕಾಣ್ತಾ ಇದೆ. ಜೊತೆ ಕಂಪೇರ್ ಮಾಡಿ ಸರ್, ಮಾಡಿದ್ರೆ 50% ಬರಲ್ಲ, 50% ಬರ್ತಾ ಇಲ್ಲ. ಕೊಡ್ತೀವಿ, ಅದನ್ನು ಕೊಡ್ತೀವಿ. ವಿ ಡೋಂಟ್ ಹ್ಯಾವ್ ನಂಬರ್ ರೈಟ್. ನನ್ನ ಹತ್ರ ಇದೆ, ನಾನು ಕೊಡ್ತೀನಿ. ನಾನು ವೀಕ್ಷಕರಿಗೆ ಕೊಡ್ತಾರೋ ಕ್ವಶನ್ ಅದು ಹಿಂದಿನ ಸರ್ಕಾರದಲ್ಲಿ ಎಷ್ಟಿತ್ತು ಅನ್ನೋದನ್ನು ನಾನು ಅದನ್ನು ಕೊಡ್ತೀನಿ ಸರ್. ಯಾಕೆಂತಂದ್ರೆ ಸರ್, ಇವತ್ತು ಬಳ್ಳಾರಿಯಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮತ್ತು ಬೆಳಗಾವಿ ಭಾಗದಲ್ಲಿ ಶಿಶುಗಳು ಮತ್ತು ಗರ್ಭಿಣಿಯವರು ಯಾವ ರೀತಿ ಸತ್ರು, ಆ ಥರದ ದಿವಸ ಕರ್ನಾಟಕದ ಇತಿಹಾಸದಲ್ಲಿ ಯಾವ ಥರ ಒಂದು ದಿವಸ ತೋರಿಸಿ. ಔಷಧಿ ಇಲ್ಲ, ಕೊಟ್ಟಂಥ ಔಷಧಿ ಕಳಪೆ ಔಷಧಿ, ಅದನ್ನು ಸಹ ಯಾವ ರೀತಿ ತೊಗೊಂಬಂದ್ರೆ, ಬ್ಲಾಕ್ ಲಿಸ್ಟೆಡ್ ಕಂಪ್ನಿಯಿಂದ ತೊಗೊಂಬಂದ್ರೆ, ಒಬ್ಬ ಅಧಿಕಾರಿಗೆ ಶಿಕ್ಷೆ ಇಲ್ಲ, ಒಬ್ಬ ಮಿನಿಸ್ಟರ್ ಶಿಕ್ಷೆ ಇಲ್ಲ. ಹೇಗೆ ಮಾಡಿದ್ರಿ ನೀವು? ಯಾರು ಹೊಣೆ ಮಾಡಿದ್ರಿ ಅವತ್ತಿನ ದಿವಸ? ಇದು ಅದಕ್ಷತೆಗೆ ಖಂಡಿತವಾಗಿ ದ್ಯೋತಕವಾಗಿರ್ತಕ್ಕಂಥದ್ದು ಸರ್. ಮತ್ತೆ ಶ್ರೀಯುತ ನಡಹಳ್ಳಿ ಸಾಹೇಬ್ರು ಹೇಳಿದಾಗೆ ಅದು ಕೇವಲ 8,000 ಅಲ್ಲ, ಅತ್ಯಾಚಾರ ಇವತ್ತಿನ ದಿವಸ ಆಗಿರ್ತಕ್ಕಂಥದ್ದು 10,510. ಅಂದರೆ ಒಂದು ದಿವಸಕ್ಕೆ 10 ಅತ್ಯಾಚಾರಗಳು ನಡೆದಿದೆ ಈ ರಾಜ್ಯದಲ್ಲಿ. ಮತ್ತು ಈಗ ನಮ್ಮ ರಾಜ್ಯದಲ್ಲಿರ್ತಕ್ಕಂಥದ್ದು ಇಷ್ಟೆಲ್ಲ ಹೇಳ್ತಾರಲ್ಲ, ಆರೋಗ್ಯಕ್ಕೆ ಒತ್ತು ಕೊಡಬೇಕು, ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ. 2,000 ವೈದ್ಯರು ಇವತ್ತು ಕೊರತೆ ಇದ್ದಾರೆ, 2,300 ವೈದ್ಯರು ಇವತ್ತು ಕೊರತೆ ಇರತಕ್ಕಂಥದ್ದು. 65,000 ಶಿಕ್ಷಕರ ಕೊರತೆ ಇದೆ ಇವತ್ತಿನ ದಿವಸ. ಎರಡು ಅತಿ ಮುಖ್ಯ ನಮ್ಮ ರಾಜ್ಯಕ್ಕೆ, ಆರೋಗ್ಯ ಮತ್ತು ಶಿಕ್ಷಣ. ಇವಕ್ಕೆ ಯಾವ ರೀತಿ ನೀವು ಒತ್ತು ಕೊಟ್ಟಿದ್ರಿ? 65,000 ಶಿಕ್ಷಕರು ಕೊರತೆ ಇದ್ದರೆ ಏನು ಶಿಕ್ಷಣ ಏನು ಮಾಡಬೇಕು ಅಂತ ಹೊಟ್ಟಿದ್ರಿ ನೀವು? ಇವತ್ತಿನ ದಿವಸ ಯಾವ ರೀತಿ ಬಂದಿದೆ ಅಂದರೆ ಯೂನಿವರ್ಸಿಟಿಗಳಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಅಕ್ಯುಮುಲೇಟ್ ಆಗಿದೆ. ನಾನು ಕೊಡ್ತೀನಿ. ಬಿಜೆಪಿ ಸರ್ಕಾರ ಇದ್ದಾಗ ಸರ್, ಅದು ಅಲ್ಲಿಗೆ ಬರ್ತೀನಿ ನೋಡಿ. ಬಿಜೆಪಿ ಸರ್ಕಾರ ಇದ್ದಾಗ ಎಷ್ಟು ನಿರುದ್ಯೋಗ ಇತ್ತು, ಇವತ್ತೆಷ್ಟು ನಿರುದ್ಯೋಗ ಅಂದರೆ ಇದನ್ನು ಏನು ಪೋಸ್ಟ್ಗಳು ಎಷ್ಟು ಖಾಲಿ ಇತ್ತು ಅನ್ನೋದಕ್ಕೆ ಸರ್. ಸರಿಸುಮಾರು ಇವರು ಯುವನಿಧಿ ಅಂತ ಕೊಡ್ತಿದ್ದಾರೆ. ಇದು ಒಂದು ರೀತಿ ಕಣ್ಣೋರ್ಸೋ ತಂತ್ರ, ಕಣ್ಣಿಗೆ ಮೂಗಿಗೆ ತುಪ್ಪ ಸೋರುವಂಥ ತಂತ್ರ. ಇವತ್ತು ಸರಿಸುಮಾರು 3 ಲಕ್ಷ ಹುದ್ದೆಗಳು ಖಾಲಿ ಇವೆ, ಭರ್ತಿಯಾಗಿಲ್ಲ. 3 ಲಕ್ಷ ಹುದ್ದೆಗಳು ಖಾಲಿ ಇವೆ ಇವತ್ತು ಕೊಡ್ತಕ್ಕಂಥದ್ದು. ಇವರು ಉದ್ಯೋಗ ನಿಧಿ ಕೊಡ್ತಕ್ಕಂಥದ್ದು 2,80,000 ಜನಕ್ಕೆ ಕೊಡ್ತಿದ್ದಾರೆ. ಆದರೆ ಹುದ್ದೆ ಇರ್ತಕ್ಕಂಥದ್ದು 3 ಲಕ್ಷ ಹುದ್ದೆಗಳು ಖಾಲಿ. ಸನ್ಮಾನ್ಯ ಖರ್ಗೆ ಅವರು ಹೇಳ್ತಾರೆ ಕೇಂದ್ರ ಸರ್ಕಾರದಲ್ಲಿ ಎಷ್ಟಿದೆ ಅಂತ, ನಿಮ್ಮದೇ ಸರ್ಕಾರದಲ್ಲಿ ಎಷ್ಟಿದೆ ಅಂತ ಇವ್ರು ಯಾಕೆ ಒಪ್ಕೊಳ್ಳೋದಿಲ್ಲ? ಪ್ರಶ್ನೆ ಅದಲ್ಲ ಸರ್ ಇದು. ದೇವರಾಜರ್, ಇವತ್ತು ಈ ಸರ್ಕಾರ ಹೋಗಿ ನಾಳೆ ನಿಮ್ಮ ಸರ್ಕಾರ ಬಂದರೂ ಆ ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕಾಗೋದಿಲ್ಲ. ಇಲ್ಲ ಸರ್, ಇಲ್ಲ ಸರ್, ನಾನು ಹೇಳ್ತೀನಿ ಸರ್. ಇಲ್ಲ ತಪ್ಪು ತಿಳ್ಕೊಂಡಿದ್ದೀವಿ ಸರ್ ನೀವು. ಸರ್, ನಾವಿದ್ದಾಗ ಗೋವಿಂದ ಗೌಡರು ಇದ್ದಾಗ 1 ಲಕ್ಷ ಬೇಡ ಸರ್. ಕುಮಾರಸ್ವಾಮಿ ಅವ್ರದ್ದು ಹೇಳ್ತೀನಿ ಸರ್. ಕುಮಾರಸ್ವಾಮಿ 55,000 ಟೀಚರ್ಸ್ನ ಅಪಾಯಿಂಟ್ ಮಾಡಿದ್ದೀವಿ. ಎಷ್ಟು ಫಸ್ಟ್ ಗ್ರೇಡ್ ಕಾಲೇಜ್ ಮಾಡಿದ್ದೀವಿ, ಎಷ್ಟು ನಾವು ಹೈಸ್ಕೂಲ್ಗಳು ಮಾಡಿದ್ದೀವಿ. ನಾನು ಲೆಕ್ಕ ಕೊಡ್ತೀನಿ, ನಾನು ಅದಕ್ಕೆ ಕೊಡಲಿ ಇವರು, ಅದು ಇವರು ಲೆಕ್ಕ ಕೊಡಲಿ. 65,000 ಟೀಚರ್ಸ್ ಇವತ್ತಿನ ವೇಕೆನ್ಸಿ ಯಾವತ್ತೂ ಇರಲಿಲ್ಲ. ಇದು ಒಂದು ಸರ್, ಇವತ್ತು ಜ್ವಲಂತ. ಆಮೇಲೆ ಮತ್ತೆ ಅದಷ್ಟೇ ಹಾಲಿಲ್ಲ ಸರ್, ಇವತ್ತು ನಮ್ಮ ಸರ್ಕಾರಿ ಶಾಲೆಗಳ ಒಂದು ಚಾವಣಿ, 25,000 ಸರ್ಕಾರಿ ಶಾಲೆಗಳಿಗೆ ಚಾವಣಿ ಇಲ್ಲ ಸರ್. ಇವತ್ತು ಅದನ್ನು ದುರಸ್ತಿ ಮಾಡೋ ಶಕ್ತಿ ಇವ್ರಿಗಿದ್ದಿಲ್ಲ. ಇವು 2.5 ವರ್ಷ ಚಾವಣಿ ಬಿದ್ವಾ? 2.5 ವರ್ಷದಲ್ಲೇ ಚಾವಡಿ ಬಿತ್ತ ಸರ್. ಬಿದ್ದಂಥದ್ದು ರಿಪೇರಿ ಸರ್. ಇವಾಗ ಒಂದು ಸರ್, ನೀವು ಇಷ್ಟೆಲ್ಲ ಹೇಳ್ತಿರಲ್ಲ, ನಿಮ್ಮಿಬ್ರದ್ದು ಒಂದೇ ಥರದ ಪ್ರಶ್ನೆ ಬರ್ತಾರೆ. ಈಗ ನಾನು ಹೇಳೋದು ಎಂದು ಗೊತ್ತು ಸರ್, ಈ ಸರ್ಕಾರ ಬಂದಿದ್ದೇನು, ಹಿಂದಿನ ಸರ್ಕಾರದ ತಪ್ಪುಗಳನ್ನ ಇವತ್ತೊಂದು ದಿವಸ ಜನಗಳ ಮುಂದೆ ಇಟ್ಟು ಬಂದಿದ್ರು. ಅವ್ರ ಜೊತೆಗೆ ಸ್ಪರ್ಧೆಗಿಳಿತೀವಿ ಅಂತ ಹೇಳಿದ್ರೆ ಜನಗಳ ಮುಂದೆ ಏನ್ ಹೇಳಿದ್ರು? ಇದನ್ನೆಲ್ಲ ಸರಿಪಡ್ತೀವಿ ಅಂತ ಹೇಳಿದ್ರೆ, ಇಲ್ಲ ಅವ್ರ ಜೊತೆಗೆ ಸ್ಪರ್ಧೆಗಿಳಿತೀವಿ ಅಂತ ಹೇಳಿದ್ರೆ ಇವರು ಸರ್. 1 ವರ್ಷಕ್ಕೆ 52,000 ಕೋಟಿ ರೂಪಾಯಿ ಗ್ಯಾರಂಟಿಗಳಿಗೆ ಕೊಟ್ಟು ಸರ್. ಈಗ ನಿಮ್ಮ ಗ್ಯಾರಂಟಿಗಳಿಗೆ ಬರ್ತೀನಿ
ಸರ್. ಈಗ ನಮ್ಮ ರಾಜ್ಯದ ಸಾಲ ಇವತ್ತಿನ ದಿವಸ ಇವರು ಈಗಾಗಲೇ ಹೇಳಿದ್ರು 7,67,000 ಅಂತ ಇದು ಅಲ್ಲ 80ಕ್ಕೆ ಹೋಗಿದೆ ಸರ್. ಇದೇನಾಗ್ತಿದೆ ಗೊತ್ತಾ, ಎಷ್ಟು ಚೆನ್ನಾಗಿ ಈ ಸರ್ಕಾರ ಜನಗಳಿಗೆ ಮೋಸ ಮಾಡ್ತಿದೆ, ಅವರನ್ನ ದಾರಿ ತಪ್ಪಿಸ್ತಿದೆ ಅನ್ನೋದಕ್ಕೆ ಒಂದು ಜ್ವಲಂತ ಉದಾಹರಣೆ ಕೊಡ್ತೀನಿ ನಿಮಗೆ ಸರ್. ನಮ್ಮಲ್ಲಿ ಇವ್ರು ಬಂದಾದ್ಮೇಲೆ ನಾವು ಮಾಡಿರ್ತಕ್ಕಂಥ ಸಾಲ 3,17,000 ಕೋಟಿ ಇವ್ರು ಸಾಲ ಮಾಡಿದ್ರು ಮಾನ್ಯ ಸಿದ್ದರಾಮಯ್ಯವರು. ಹಿಂದೆ ಮತ್ತೆ ಇವರೇ ಮಾಡಿದ್ರು. ಅಲ್ಲ ಅದು ಕೇಂದ್ರದವರು ಸಾಲ ಮಾಡಿದ್ದಾರೆ. ನಾನು ಕೊಡ್ತೀನಿ ಸರ್ ಅಲ್ಲಿ ಸರ್. ಅದನ್ನು ಸರ್ ಯಾವ ರೀತಿ ಸರ್ ನಾನು ಮಾಡಿ ಸರ್. ಈಗ ಇದು ನಾನು ಕಂಪ್ಲೀಟ್ ಮಾಡ್ಬಿಡ್ತೀನಿ, ನೀವು ಕೇಳಿ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಸರ್. ಈಗ ನಮ್ಮ ರಾಜ್ಯದಲ್ಲಿ ಸಾಲ ಮಾಡಿದ್ರೆ ಮೊದಲು ಈಗ ನಡಹಳ್ಳಿ ಸಾಹೇಬ್ರೆ ಅವತ್ತಿನ ದಿವಸ ಸೆಷನಲ್ಲಿ ಇವ್ರು ಮಾತಾಡಿದ್ದು ನಾನು ಕೇಳಿದ್ದೀನಿ ಸರ್. ನಾವು ಒಂದು 100 ರೂಪಾಯಿ ಸಾಲ ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ ಇಲ್ಲಿವರೆಗೂ ಬಂದಂಥ ಪ್ರತೀತಿ 18-19 ಬಂದಂಥ ಪ್ರತೀತಿ ಏನು ಗೊತ್ತಾ, 100 ರೂಪಾಯಿ ಸಾಲ ಮಾಡಿದ್ರೆ 137 ರೂಪಾಯಿ ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ವಿ. ತೆಗಿರಿ ದಾಖಲೆಗಳು ತೆಗಿರಿ. ಫಸ್ಟ್ ಟೈಮ್ ದ ಹಿಸ್ಟ್ರಿ ಆಫ್ ಕರ್ನಾಟಕ 100 ರೂಪಾಯಿ ಸಾಲ ಮಾಡಿ ಇವತ್ತಿನ ದಿವಸ 100 ರೂಪಾಯಿ ಸಾಲ ಮಾಡಿದ್ರೆ ನಮ್ದು ಎಕ್ಸ್ಪೆಂಡಿಚರ್ 83ಕ್ಕೆ ಬಂದು ನಿಂತ್ಕೊಂಡಿದ್ದೀವಿ. 137 83 ರೂಪಾಯಲ್ಲಿದೆ. ರಾಜ್ಯ ಏನಾಗುತ್ತೆ ಇವತ್ತಿನ ದಿವಸ? ದಿವಾಳಿ ಮಾಡ್ತಾ ಇಲ್ಲ ಇವರು. ಪ್ರತಿಯೊಬ್ಬರನ್ನ ಯಾಕೆ ಒಬ್ಬೊಬ್ಬನ ತಲೆ ಮೇಲೆ 1,25,000 ಕೋಟಿ ಯಾಕೆ ತರ್ತಾವ್ರೆ ಅಂದರೆ ಇದೇ ಕಾರಣಕ್ಕೆ ತರ್ತಾ ಇರ್ತಕ್ಕಂಥದ್ದು. ಇನ್ನು 2 ವರ್ಷ ಇವರು ಮುಂದುವರೆದು ಬಿಟ್ರೆ ನಮ್ಮ ಒಬ್ಬೊಬ್ಬನ ತಲೆ ಮೇಲೆ ಎಷ್ಟು ತರ್ತಾ ಇರ್ತಾರೆ ಹೇಳಿ ನೋಡೋಣ. ಬರೀ ಬೂಟಾಟಿಕೆ, ಸುಳ್ಳು, ಮೋಸ, ಎಲ್ಲರವರೆಗೂ ಮೋಸಗೊಳಿಸ್ತಾವ್ರೆ. ಪ್ರತಿಯೊಬ್ಬ ಜನನೂ ಸಹ ಮೋಸಗೊಳಿಸ್ತಾವ್ರೆ. ಗ್ಯಾರಂಟಿ ಬಗ್ಗೆ ಹೇಳ್ತಿರಲ್ಲ ಸರ್ ನೀವು. ನಮಗೆ ಹೇಗಿರಬೇಕು? ನಾನು ನಿಮ್ಗೆ ನೋಡಿ ಅಂಕಿಅಂಶ ಕೊಡ್ತೀನಿ ಸರ್. ನಮಗೆ 2018-19 ನಮಗಿದ್ದಂಥದ್ದು ನೋಡಿ ಇಲ್ಲೇ ಇದೆ, ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಬರಿದ್ದೀನಿ. ನಮಗಿದ್ದಂಥದ್ದು ಬರೀ 16.16 ಸಾಲ ಮತ್ತು ಬಡ್ಡಿ. ಇವತ್ತು 23 ನೋಡಿ ಸರ್, 23.36 ಹೋಗಿರ್ತಕ್ಕಂಥದ್ದು. ಹೇಗೆ ಮಾಡ್ತೀರಿ ನಿಮ್ಮ ರಾಜ್ಯನ? ಯಾರು ಬಂದು ನೆಕ್ಸ್ಟ್ ಬರ್ತಕ್ಕಂಥವನು ಜನ ಆಯ್ಕೆ ಮಾಡ್ಕೋತಾರಲ್ಲ. ಬಗ್ಗೆ ಹೇಳಿ. ರಾಜಕೀಯ ಸ್ಥಿರತೆ JDS ಕೈಯಲ್ಲಿ ಯಾವಾಗ ಚಾವಿ ಹೋಗಿದೆ, ರಾಜ್ಯದಲ್ಲಿ ರಾಜಕೀಯ ಅಸ್ಥಿರತೆ ಇತ್ತು ಸರ್. ನಮಗೆ ಅದು ಬಂದಾಗ ರಾಜಕೀಯ ಸ್ಥಿರತೆ ಅಲ್ಲ ಸರ್, ಖಂಡಿತವಾಗಿ ಒಪ್ಪಲ್ಲ ಸರ್. ಯಾವುದೋ 2 ಉದಾಹರಣೆ ಕೊಡ್ಬೇಡಿ ಸನ್ಮಾನ್ಯ. ಇಲ್ಲ ನಾನು ಕೊಡ್ತೀನಿ ಸರ್, ನಾನು ಕೊಡ್ತೀನಿ ಸರ್. ಈಗ ನಮ್ಮ ರಾಜ್ಯವನ್ನ 2018 ಸರ್ ನಮ್ಮ ರಾಜ್ಯವನ್ನ ಅತಿ ಹೆಚ್ಚಿಗೆ ಆಳದಂತವ್ರು ಅವರೇನೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಜನತಾ ದೊಡ್ಡದವ್ರು ಸಹ ಸ್ಥಿರವಾದ ಸರ್ಕಾರ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಕೊಟ್ರಲ್ಲ ಸರ್. ಅವಾಗ ಅದಾದ ನಂತರ ರಾಮಕೃಷ್ಣ ಹೆಗಡೆ ಅವರು ಇದ್ದಾಗಲೂ ಅಸ್ಥಿರತೆ ತಾಂಡವಾಡ್ತಾ ಇರಲಿಲ್ಲ ಸರ್. ಈ ಮಟ್ಟಕ್ಕೆ ಇರಲಿಲ್ಲ ಬಿಡಿ ಸರ್. ಈ ಮಟ್ಟಕ್ಕೆ ನಾವು ಅದನ್ನ ಒಪ್ತೀವಲ್ಲ, ಅದು ಬೆಲೆ ತತ್ವಲ್ಲ ನಾವು ಸರ್. ಈಗ ನಾನು ಅದನ್ನೇ ಹೇಳ್ತಿರೋದು, ನೀವು ಬೆಲೆ ತರ್ತೀರಿ. ಪೊಲಿಟಿಕಲ್ ಸ್ಟೆಬಿಲಿಟಿಯಿಂದಾಗಿ ರಾಜ್ಯಕ್ಕೆ ಬಂದಿರತಕ್ಕಂಥ ಭಾಗ್ಯ ಏನು ಅಂತ ಹೇಳಿ ಅದನ್ನ ಹೇಳ್ಬೇಕಲ್ಲ ಸರ್ ನೀವು. ಈ ರಾಜ್ಯಕ್ಕೆ ಪೊಲಿಟಿಕಲ್ ಸ್ಟೆಬಿಲಿಟಿಯಿಂದ ಬಂದಿರತಕ್ಕಂಥ ಭಾಗ್ಯ ಕಟ್ಕೊಂಡು ಏನ್ ಮಾಡ್ತೀರಿ ಅದ ಹೇಳೋದಲ್ಲ ಸರ್. ಈಗ ಒಂದು ದಿವಸಕ್ಕೆ ಎಷ್ಟು ಸಾವಿರಗಳು ಕೋಟಿ ಸಾಲ 170 ವೀರೇಂದ್ರ ಪಾಟೀಲ್ 178 ಸೀಟ್ ಗೆಲ್ಸ್ಕೊಟ್ರು, 3 ಜನ ಮುಖ್ಯಮಂತ್ರಿಗಳು ಬದಲಾದ್ರು. ವೀರಪ್ಪ ಇದ್ರು, ಬಂಗಾರಪ್ಪ ಇದ್ರು, ಎಷ್ಟು ಜನ ಬದಲಾದ್ರು? ಸ್ಥಿರತೆ ಬಂತವತ್ತು ಸರ್. ಇದೊಂದು ಹೇಳ್ಬಿಡ್ತೀನಿ ಸರ್. ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರಿದ್ದಾಗ ಸಂಬಳ ಕೊಡೋಕ್ಕಾಗದೆ 200 ಕೋಟಿ ರೂಪಾಯಿ ಸಾಲ ತಗೊಂಡ್ರು ಸರ್ PRLS ಅಲ್ಲಿ. ಇದು ಕಾಂಗ್ರೆಸ್ ಕೊಡುಗೆ ಅಲ್ವಾ? ಇವತ್ತು ಅದೇ ಸ್ಥಿತಿ. ಕೇವಲ 6 ಕೋಟಿ ಇವತ್ತಿನ ದಿವಸ ಮೆಡಿಕಲ್ ಎಕ್ಸ್ಪೆಂಡಿಚರ್ಸ್ಗೆ ಟೀಚರ್ಸ್ ಕೊಡ್ಲಿಕ್ಕಾಗಿದ್ದಿಲ್ಲ. ಮೆಡಿಕಲ್ ಎಕ್ಸ್ಪೆಂಡಿಚರ್ನ ಕಾಯಂ ನೌಕರರು ಕೊಡ್ಲಿಕ್ಕಾಗಿದ್ದಿಲ್ಲ 6 ಕೋಟಿ ರೂಪಾಯಿನ ಸರ್. ಇವತ್ತು ದಿವಸ ಏನಾಗ್ತಿದೆ ಗೊತ್ತಾ? ಇನ್ನೂ ಒಂದು ದೊಡ್ಡ ಘೋರ ದುರಂತವನ್ನು ಈ ರಾಜ್ಯದ ಮೇಲೆ ತರ್ತಾವ್ರೆ. ಇವತ್ತು 26,000 ಅಥವಾ 28,000ದಿಂದ 26,000 29,000 ಕೋಟಿ ಇವತ್ತು ದಿವಸ ಉಳಿತಾಯ ಮಾಡ್ತಾವ್ರೆ. ಯಾವ್ದು ಗೊತ್ತಾ? ಸಂಧ್ಯಾ ಸುರಕ್ಷಾ, ವಿಧವಾ ಯೋಜನೆ, ಓಲ್ಡ್ ಏಜ್ ಪೆನ್ಷನು ಇವನ್ನೆಲ್ಲ ಕೊಡಬೇಕಾಗಿರೋದನ್ನು ಕೊಡ್ದೇ ಅದರಲ್ಲಿ ಒಂದಷ್ಟು ಉಳಿಸವ್ರೆ ಸರ್. ಈ ರಾಜ್ಯದಲ್ಲಿ ಲೋಕಲ್ ಬಾಡೀಸ್ ಚುನಾವಣೆಯನ್ನು ನಾವು ಮಾಡ್ಬಿಡ್ತೀವಿ ಅಂತ ಬಂದ್ರಲ್ಲ ಸರ್, ವೀರಾವೇಶದಿಂದ ಮನೆ ಸಿದ್ದರಾಮಯ್ಯವ್ರು ಬಂದ್ರಲ್ಲ, ಮನೆ DK ಶಿವಕುಮಾರ್ ಅವರು ಸರ್. ಇವರು ಚುನಾವಣೆ ನಡೆಸದೆ ಹೋಗೋದಕ್ಕೆ 2,300 ಕೋಟಿ ಇವತ್ತಿನ ದಿವಸ ಬೆಂಗಳೂರಲ್ಲಿ ನಷ್ಟ ಆಯಿತು, ಬರಲಿಲ್ಲ ಅನುದಾನ. ಅದೇ ರೀತಿ ತಾಲೂಕು ಲೋಕಲ್ ಬಾಡಿ ಚುನಾವಣೆ ಮಾಡಲಿಲ್ಲ, 1,300 ಕೋಟಿ ರೂಪಾಯಿ ಇವತ್ತಿನ ದಿವಸ ವಾಪಸ್ ಹೋಯ್ತು ಹಣ. ನಮ್ದು ಎಷ್ಟು ಹೋಯ್ತಿದೆ ಮಹಾರಾಷ್ಟ್ರ ಅಧ್ಯಕ್ಷತೆ ಅನ್ನೋದು ಹೆಂಗ್ ಕುಡಿತಾ ಇದೆ ದೇವರಾಜ್ ಅವರೇ. ಈಗ ಯಾಕೆ ಅವ್ರಿಗೆ ಹಣ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ 5 ಗ್ಯಾರಂಟಿಗಳು, ಅದಕ್ಕೆ ಜಾಸ್ತಿ ಕಮಿಟ್ಮೆಂಟ್ ಇದೆ ಅಂತ. ನಿಮ್ಮ ಮಿತ್ರ ಪಕ್ಷದವರು ಎಲ್ಲ ರಾಜ್ಯದಲ್ಲಿ ಆ ಮಾಡೆಲ್ ರೆಪ್ಲಿಕೇಟ್ ಮಾಡ್ತಿದ್ದಾರೆ. ಮಹಾರಾಷ್ಟ್ರ ತಗೊಳ್ಳಿ, ದಿಲ್ಲಿ ತಗೊಳ್ಳಿ, ಹರಿಯಾಣ ತಗೊಳ್ಳಿ, ಬಿಹಾರ ತಗೊಳ್ಳಿ, ಮಧ್ಯಪ್ರದೇಶ ಇಲ್ಲ ಸರ್. ಇದು 2ನೇ ಸಲ ಈ ಪ್ರಶ್ನೆ ಕೇಳ್ತೀರಿ. ಲಾಸ್ಟ್ ಟೈಮ್ ನಿಮ್ಗೆ ಇದನ್ನು ಕ್ಲಾರಿಫೈ ಮಾಡಿದೆ. ಏನು ನಾವು ಗ್ಯಾರಂಟಿ ಕೊಡೋದ್ರ ಬಗ್ಗೆ ನಾವೇ ಆಗಲಿ BJP ಆಗಲಿ NDA ಆಗಲಿ ವಿರೋಧಿಗಳಲ್ಲ. ಆದ್ರೆ ನೀವು ಕೊಡೋಕ್ಕಿಂತ ಮೊದಲು ರಾಜ್ಯದ ಖಜಾನೆಯ ಆರೋಗ್ಯ ಸ್ಥಿತಿಯನ್ನು ನೋಡ್ಕೊಂಡು ಕೊಡಿ ಅಂತ ಹೇಳ್ತಾರೆ. ಸನ್ಮಾನ್ಯ ಖರ್ಗೆ ಅವರು ಹೇಳಿದ್ದು ಅದನ್ನೇ ಸರ್. ಬಿಹಾರದಲ್ಲಿ ಖಜಾನೆ ತುಂಬಿ ತುಳುಕ್ತಾ ಇತ್ತು, ಮಹಾರಾಷ್ಟ್ರದಲ್ಲಿ ತುಂಬಿ ತುಳುಕ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.